ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ 38 ಸೈಜು ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ. ಸ್ನೇಹಿತರೆ, ಇವಾಗ ಮೊದಲಿಗೆ ಬ್ಯಾಕ್ ಸೈಡನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ಗೋಸ್ಕರ ನಾನು ಸೀದಾ ಮಾಡಲಿಕ್ಕೋಸ್ಕರ ಒಂದು ಪಟ್ಟಿ ಹಾಕೊಂಡಿದ್ದೀನಿ, ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ನೋಡಿ 1.25 ಇಂಚು ಕೆಳಗಡೆ ಫೋಲ್ಡಿಂಗ್ ಮಾಡಲಿಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಅಲ್ಲ, ಸಿಂಗಲ್ ಬ್ಲೌಸ್ ಇದು. ಹಾಗಾಗಿ ಕೆಳಗಡೆ ಪಟ್ಟಿಗೆ ಜಾಸ್ತಿ ಇರಬೇಕು. ಹಾಗೆ ಸ್ನೇಹಿತರೆ ನೋಡಿ, 38 ಸೈಜ್ ಉದ್ದ ಬಂದು ಸ್ವಲ್ಪ ಗೆಡ್ಡಕ್ಕಿದ್ದಾರೆ ಅವರು. ಹಾಗಾಗಿ ಬ್ಲೌಸಿನ ಉದ್ದ ಬಂದು ನಾನು 13 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 13ಕ್ಕೆ ಒಂದು ಮಾರ್ಕಿಂಗ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ, ಅವಾಗ ಶೋಲ್ಡರ್ ಹತ್ರ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ನೇಹಿತರೆ ಶೋಲ್ಡ್ರ್ ಬಂದು ನೋಡಿ 5.25 ಇಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ 5.25ಗೆ ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೊತಾ ಇದ್ದೀನಿ ನೋಡಿ. ಹಾಗೆ ಆರ್ಮೋಲ್ ಬಂದು 5.25 ಇಡ್ತಾ ಇದ್ದೀನಿ. ನೋಡಿ, ಆರ್ಮೋಲನ್ನು 5.25ಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಚೆಸ್ಟ್ ಬಂದು 38 ಇದೆ. 38ಅನ್ನು 4 ಭಾಗ ಮಾಡಿದರೆ ನೋಡಿ 9.25 ಬರುತ್ತೆ. 9.25ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ವೆಸ್ಟ್ ಬಂದು 32 ಇದೆ ನೋಡಿ ಸ್ನೇಹಿತರೆ. ಇದು 32, ವೆಸ್ಟ್ ಬಂದು 32 ಅಂದರೆ 32ಅನ್ನು 4 ಭಾಗ ಮಾಡಿದರೆ 8 ಇಂಚು ಬರುತ್ತೆ. ಹಾಗೆ ನೋಡಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ನೋಡಿ ಸ್ನೇಹಿತರೆ, ಇದಕ್ಕೆ ಲೈನ್ ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಈ ನಾವು ಬ್ಯಾಕ್ ಸೈಡ್ ಒಂದು ಟಕ್ಸಿಗೆ ಮಾರ್ಕ್ ಮಾಡ್ಕೊಂಡಿವಿ. ಅದನ್ನು ನೋಡಿ 9 ಇಂಚ್ ಇದೆ ಟೋಟಲ್ಲು. 9ರಲ್ಲಿ 4.25 ಬರುತ್ತೆ. ನೋಡಿ, ಟಕ್ಸಿಗೆ ಬಂದು ನಾವು 1 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಿ. ನೋಡಿ, ಇಲ್ಲಿ 1 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಟಕ್ಸಿಗೆ. ಇದನ್ನು ಟಕ್ಸ್ ಉದ್ದ ಬಂದು ನೋಡಿ 3.25 ಇಂಚ್ ಇಡ್ತಾ ಇದ್ದೀನಿ ನಾನು. ನೋಡಿ, ಇದು ಬ್ಯಾಕ್ ಸೈಡ್ ಟಕ್ಸ್. ಸ್ನೇಹಿತರೆ ಇವಾಗ ನೋಡಿ, ಇದು ಬ್ಯಾಕ್ ಸೈಡ್ ಆರ್ಮೋಲು. ಇವಾಗ ನಾವು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀವಿ ನೋಡಿ ಸ್ನೇಹಿತರೆ. ಇಲ್ಲಿ 5.25 ಇದೆ, ಇಲ್ಲಿ 5.25 ಇದೆ ಶೋಲ್ಡ್ರು. ಇದನ್ನ ಒಂದು ಅರ್ಧ ಇಂಚು ಆ ಕಡೆ ಇಡ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಕ್ರಾಸಲ್ಲಿ ಒಂದು ಲೈನ್ ಹಾಕೊತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಶೇಪ್ ತೆಗಿಬೇಕಲ್ಲ, ಹಾಗಾಗಿ ಅರ್ಧ ಇಂಚು ನಾನು ಕ್ರಾಸ್ ತಗೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಶೇಪ್ ಮಾರ್ಕ್ ಮಾಡ್ಕೊಂಡು ನೋಡಿ. ಈ ಥರ ನಿಮ್ಮ ಹತ್ರ ಈ ಸ್ಕೇಲ್ ಇಲ್ಲ ಅಂದರೆ ಸಿಂಪಲ್ ಆಗಿ ಈ ಥರ ಕೈಯಲ್ಲೇ ಹೊಡಿಬೋದು. ಹಾಗೆ ನೆಕ್ ಬಿಡ್ತು ಬಂದು ಸ್ನೇಹಿತರೆ ನೋಡಿ 1 ಪಾಯಿಂಟ್ ಇಡ್ತಾ ಇದ್ದೀನಿ ನಾನು. 2 ಇಂಚು 1 ಪಾಯಿಂಟ್ ನಾನು ನೆಕ್ ಬಿಡ್ತಾ ಇಡ್ತಾ ಇದ್ದೀನಿ. ನೆಕ್ನ ಆಗಲ್ಲ ನಮಗೆ ರೆಡಿಯಾಗಿ 2 ಕಾಲು ಸಿಗುತ್ತೆ ನೋಡಿ. 1 ಪಾಯಿಂಟ್ ಇಡ್ತಾ ಇದ್ದೀನಿ. ಹಾಗೆ ಉದ್ದ ಬ್ಯಾಕ್ ನೆಕ್ ಡೀಪ್ ಬಂದು ನೋಡಿ 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇವಾಗ ಕಟ್ ಮಾಡೋಣ ಇದನ್ನು. ಸ್ನೇಹಿತರೆ ನೋಡಿ, ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಾರ್ಕಿಂಗ್ ಹಾಕೊಂಡಿದ್ದೆ ಕೆಳಗಡೆ.
ಸ್ನೇಹಿತರೆ ನೋಡಿ ಇಲ್ಲಿಗೆ ಇದು ಫೋಲ್ಡಿಂಗ್ ಬರುತ್ತೆ, ಹಾಗೆ ಇದು ಫಿಟ್ಟಿಂಗು, ಇದು ಎಕ್ಸ್ಟ್ರಾ ಲೂಸು. ಹಾಗೆ ಬ್ಯಾಕ್ ನೆಕ್ ಕೂಡ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಕಟ್ ಮಾಡ್ತೀನಿ. ಸ್ನೇಹಿತರೆ ನೋಡಿ ಇವಾಗ ಫ್ರಂಟನ್ನು ಕಟ್ ಮಾಡೋಣ, ಬ್ಯಾಕನ್ನು ಇಟ್ಟು ಫ್ರಂಟನ್ನು ಕಟ್ ಮಾಡೋಣ. ಸ್ನೇಹಿತರೆ ಫ್ರಂಟ್ ಸೈಡ್ ಕಟ್ ಮಾಡಲಿಕ್ಕಿಂತ ಮುಂಚೆ ನೋಡಿ ನಾವು ಉಕ್ಸ್ಪಟ್ಟಿ ಹಾಗೆ ಉಕ್ಸ್ಪಟ್ಟಿ ಕಡೆಗೆ 1/4 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ನೋಡಿ. 1/4 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟ್ರೈಟ್ ಲೈನಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, 2 ಹೆಚ್ಚು ಕಮ್ಮಿ ಇದೆ ಅದರಲ್ಲಿ ನೋಡಿ. ಇದನ್ನು ಬ್ಯಾಕ್ ಸೈಡನ್ನು ಇದೇ ಥರ ಸೇಮ್ ಇದೆ, ಹೆಂಗಿದೆಯೋ ಅದೇ ಥರನೇ ಇಟ್ಟು ನಾವು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ. ಈ ಮಾರ್ಜಿನ್ ಬಿಡಬೇಕು ನಾವು, 1/4 ಇಂಚ್ ಏನೋ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ನೋಡಿ, ಉಕ್ಸ್ ಪಟ್ಟಿಗೆ ಉಕ್ಸ್ ಮನಿ ಪಟ್ಟಿಗೋಸ್ಕರ ಬಿಟ್ಟಿದ್ದೀವಲ್ಲ ಅದನ್ನು ಹಾಗೆ ಬಿಡಬೇಕು ನೋಡಿ. ಈ ಥರ ಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಬಿಡ್ತು ಹಾಗೆ ಶೋಲ್ಡ್ರು ಹಾಗೆ ಆರ್ಮೋಲನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇದು ಚೆಸ್ಟ್ ಮೆಜರ್ಮೆಂಟು ಮಾರ್ಕಿಂಗು. ಸ್ನೇಹಿತರೆ ನೋಡಿ ಇವಾಗ ಇದನ್ನ ರಿಮೂವ್ ಮಾಡಿಬಿಡೋಣ ನೋಡಿ. ರಿಮೂವ್ ಮಾಡಿದ ನಂತರ ಆರ್ಮೋಲ್ ಶೇಪನ್ನು ಒಂದು ಲೈನ್ ಹಾಕೋಣ, ಆರ್ಮೋಲ್ ಶೇಪ್ಗೋಸ್ಕರ. ಹಾಗೆ ನೋಡಿ ಇದು ಒಂದು ಆರ್ಮೋಲ್ ಶೇಪ್ಗೋಸ್ಕರ. ಹಾಗೆ ನೆಕ್ ಲೈನಿಗೆ ಒಂದು ಲೈನ್ ಹಾಕೋಣ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ನೆಕ್ನ ಉದ್ದ ಬಂದು 5.75 ಇಡ್ತಾ ಇದ್ದೀನಿ. ಮುಂಭಾಗದ ಕೊರಳಿನ ಉದ್ದ ಬಂದು 6 ಇಂಚ್ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು 2.1 ಗೆರೆ ಒಂದು ನೂಲು ಇಡ್ತಾ ಇದ್ದೀನಿ, 2 ಇಂಚು ಒಂದು ನೂಲು ಇಡ್ತಾ ಇದ್ದೀನಿ. ಕೊರಳಿನ ಅಗಲ ಬಂದು ನಾವು ಬ್ಯಾಕ್ ಸೈಡಲ್ಲಿ ಅಷ್ಟೇ ಇಟ್ಟಿದ್ದೀವಿ, ಫ್ರಂಟ್ ಸೈಡಲ್ಲೂ ಅಷ್ಟೇ ಇಡೋಣ. ಸ್ನೇಹಿತರೆ ನೋಡಿ ಚೆಸ್ಟ್ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ ಬ್ಯಾಕ್ ಸೈಡ್ಗೆ, ಅದಕ್ಕೆ ನಾವು ಮೆಜರ್ಮೆಂಟ್ ಮಾಡೋಣ. ಸ್ನೇಹಿತರೆ ನೋಡಿ ಇವಾಗ ಇದು ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಬಂದು ನಾನು 9.25 ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಭಾಳ ಲೆಂತ್ ಇಲ್ಲ, ಇದು ನೋಡಿ 14-15 ಉದ್ದ ಹಿಂಗೆ ಬಂದರೆ ನಾವು 10 ಇಂಚಿಗೆ ಇಡ್ತೀವಿ. ಬಟ್ ನಾವು ಫಸ್ಟ್ ಡಾಟ್ ಪಾಯಿಂಟ್ ಬಂದು 9.25 ಇಡ್ತಾ ಇದ್ದೀನಿ. ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 2.5 ತಗೊತಾ ಇದ್ದೀನಿ ನೋಡಿ. ಇಲ್ಲಿಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ, ಹಾಗೆ ಇದಕ್ಕೂ ಕೂಡ ಒಂದು ಲೈನ್ ಹಾಕೋಬೇಕು. ಸ್ನೇಹಿತರೆ ನೋಡಿ ಇದನ್ನು ಈ ಮಾರ್ಕಿಂದ 1.5 ಇಂಚ್ ಮೇಲ್ಗಡೆ ತಗೊತಾ ಇದ್ದೀನಿ. ಹಾಗೆ ಫಸ್ಟ್ ಡಾಟ್ ಪಾಯಿಂಟ್ ಮೇನ್ ಡಾಟಿಗೆ ಬಂದು ನೋಡಿ 3 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇನ್ ಡಾಟ್ ಪಾಯಿಂಟು ಇಲ್ಲಿಂದ 2.25 ಇಡ್ತಾ ಇದ್ದೀನಿ. ಮೇನ್ ಡಾಟನ್ನು 2.25 ಇಂಚ್ ಅಗಲ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಇದು ಎಲ್ಲಿ ಬಂತು, 4.25 ಇಲ್ಲಿಗೆ 4.25 ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ ಫ್ರಂಟ್ ಶೇಪಲ್ಲಿ ಆರ್ಮೋಲ್ ಶೇಪನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು. ನಾವು ಬ್ಯಾಕ್ ಸೈಡಲ್ಲಿ ಮಾಡ್ಕೊಂಡಿದ್ದು ನೋಡ್ಕೊಂಡಿರಿ ನೀವು. ಇವಾಗ ಇದು ಫ್ರಂಟ್ ಸೈಡಲ್ಲಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಇವಾಗ ಈ 1.5 ಇಂಚ್ ಮೇಲಗಡೆ ಏನು ಮಾರ್ಕ್ ಮಾಡ್ಕೊಂಡಿವಿ, ಇಲ್ಲಿಂದ ಇಲ್ಲಿಗೆ ಇದನ್ನು ಸೇರಿಸ್ಕೊಳ್ಳೋಣ. ಹಾಗೆ ನೋಡಿ ಇಲ್ಲಿ ಕೂಡ 1/4 ಇಂಚು ಅಥವಾ 1/2 ಇಂಚು ಮೇಲ್ಗಡೆಗೆ ಒಂದು ಕ್ರಾಸ್ ಲೈನ್ ಹಾಕೊತಾ ಇದ್ದೀನಿ ನೋಡಿ. ಇಲ್ಲಿಂದ ಡಾಟ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ಇಲ್ಲಿಂದ ಈ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವೆರಡರ ಸೆಂಟ್ರಿಗೆ ಒಂದು ಟಕ್ಸ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. 1 ಗೆರೆ ಬರುತ್ತೆ. ಹಾಗೆ ಇದನ್ನು 2.25 ಇಡ್ತಾ ಇದ್ದೀನಿ ನೋಡಿ. ಹಾಗೆ ಈ ಸೆಂಟ್ರಿಗೆ ಆರ್ಮೋಲ್ಸ್ ಸೈಡ್ ಸೆಂಟ್ರಿಗೆ ಒಂದು ಟಕ್ಸ್ ಬರುತ್ತೆ. ಸ್ನೇಹಿತರೆ ನೋಡಿ ಈ ಟಕ್ಸ್ ಪಾಯಿಂಟನ್ನು ನಾವು ಇದನ್ನು ಮೆಜರ್ಮೆಂಟ್ ತಗೊಂಡು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಸೈಡಿಂದ ಎಷ್ಟು ಬರುತ್ತೋ ಈ ಬಗಲಿಂದ ಕೆಳಗಡೆ ಪೀಸು ಅಷ್ಟಕ್ಕೆ ನಾವು ಇದನ್ನು ಡಾಚ್ ಹಿಡಿಯೋಣ. ನಂತರ ನಾವು ಸ್ಟಿಚ್ ಮಾಡಬೇಕಾದ್ರೆ ಹಿಡಿಬೇಕು ನೋಡಿ. ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ವೆಸ್ಟ್ ಬಂದು 32 ಇದೆ. 32 ಅಂದರೆ 4 ಭಾಗ ಮಾಡಿದರೆ 8 ಆಗುತ್ತೆ. ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕಿಂಗ್ ಮಾಡೋಣ ನೋಡಿ ಸ್ನೇಹಿತರೆ. ಇದು 3/4 ಇದೆ. ಇಲ್ಲಿಂದ ನಾವು 3/4 ಬಿಟ್ಟು ಉಳಿದನ್ನು ಮಾರ್ಕ್ ಮಾಡ್ಕೋಬೇಕು.
ನೋಡಿ 8 ಇಂಚ್ ಅಂದರೆ ಇಲ್ಲಿಗೆ ಬರುತ್ತೆ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ, ಹಾಗೆ ಇಲ್ಲಿ ಕೂಡ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಕಟ್ ಮಾಡೋಣ. ಇದು ಸ್ವಲ್ಪ ರೌಂಡ್ ಶೇಪಲ್ಲಿ ಕೆಳಗಡೆ ಡೌನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ರಿ, ಶೇಪು ನೀಟಾಗಿ ಬರುತ್ತೆ. ಸ್ನೇಹಿತರೆ ಇವಾಗ ಬೆಲ್ಟ್ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಈ ಪಾಯಿಂಟನ್ನು ನೋಡಿ, ನಾವು ಬ್ಯಾಕ್ ಸೈಡಿಂದ ಇನ್ನೊಂದು ಮೆಜರ್ಮೆಂಟ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಬೆಲ್ಟ್ ನಾವು ಎಷ್ಟು ತಗೋಬೇಕು ಈ ಸೈಡು ಅಂತ ಅಂದಾಗ ನೋಡಿ, ಇದನ್ನು ಈ ಥರ ಸೇರಿಸ್ಕೊಂಬಿಡಿ. ನೋಡಿ ಎಷ್ಟು ಶಾರ್ಟೇಜ್ ಆಗುತ್ತೆ ಬೆಲ್ಟ್ ಅಂತೇಳಿ ನಮಗೆ ಗೊತ್ತಾಗುತ್ತೆ ಇಲ್ಲಿ. ನೋಡಿ ಈ ಸೈಡು ನಾವು ಬೆಲ್ಟನ್ನು ನಾವು ಈಗ ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ಅಳತೆ ಬ್ಲೌಸ್ ಪ್ರಕಾರನೇ ನಾವು ಬೆಲ್ಟ್ ಇಟ್ಬಿಡ್ತೀವಿ. ಬಟ್ ಇದರಲ್ಲಿ ಈಗ ಬೆಲ್ಟ್ ಅಳತೆ ಬ್ಲೌಸ್ ಕೊಟ್ಟಿಲ್ಲ ನಮಗೆ, ಬಾಡಿ ಮೆಜರ್ಮೆಂಟ್ ತಗೊಂಡಿದ್ವಿ ನಾವು. ಇವಾಗ ಅದ್ರ ಪ್ರಕಾರ ನಾವು ಯಾವ ರೀತಿ ಬೆಲ್ಟನ್ನು ಈ ಸೈಡನ್ನು ನೋಡಿ ಇಟ್ಬಿಡ್ಬೋದು. ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಈ ಸೈಡ್ ಎಷ್ಟು ಬರುತ್ತೆ ಅಂತೇಳಿ. ಸ್ನೇಹಿತರೆ ನೋಡಿ, ಇದು ಟೋಟಲ್ ರೆಡಿ 2 ಇಂಚ್ ಬೇಕಾಗುತ್ತೆ. ಇದಕ್ಕೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಹಾಗೆ ಇದಕ್ಕೆ ಅರ್ಧ ಇಂಚು, ಇದರಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಅಂದರೆ ಅಲ್ಲಿ ನೋಡಿ 2.5 ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ 2.5 ಈ ಸೈಡು ಬೆಲ್ಟ್ ಬರುತ್ತೆ. ಸ್ನೇಹಿತರೆ ನೋಡಿ ಬೆಲ್ಟನ್ನು ಮಾರ್ಕ್ ಮಾಡೋಣ ಇವಾಗ. ಬೆಲ್ಟ್ ಬಂದು ನೋಡಿ ಈ ಕಡೆಗೆ 3 ಇಂಚು ಅಂದರೆ 1 ಇಂಚು ಮಾರ್ಜಿನ್ ಸೇರಿ 4 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಟಕ್ಸ್ ಪಾಯಿಂಟಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಟಕ್ಸ್ ಪಾಯಿಂಟ್ ಹತ್ರ ಒಂದು ಡೌನ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ 3.5 ಇಡ್ತಾ ಇದ್ದೀನಿ, 3.25. ಸ್ನೇಹಿತರೆ ನೋಡಿ ಇವಾಗ ನಮ್ಮದು ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಬಂದು 8 ಇಂಚ್ ಇದೆ. 8 ಇಂಚ್ ಎಲ್ಲಿ ಬರುತ್ತೆ ನೋಡ್ಕೊಂಬಿಡಿ, ಇದ್ರ ಪ್ರಕಾರನೇ ನೋಡ್ಕೋಬೇಕು. ಒಂದು ಅರ್ಧ ಇಂಚ್ ಈ ಥರ ಇಟ್ಕೊಂಡಾಗ ಒಂದು ಅರ್ಧ ಇಂಚ್ ಜಾಸ್ತಿ ಇಟ್ಕೊಳ್ರಿ. ಏನಕ್ಕಂದರೆ ಎಕ್ಸ್ಟ್ರಾ ಇದ್ದರೆ ಇದು ಮಾಡ್ಬೋದು. ನೋಡಿ ಇದನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಇವಾಗ ಬೆಲ್ಟ್ ಕರೆಕ್ಟಾಗಿ ಕೂರುತ್ತಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು. ಏನಕ್ಕಂದರೆ ನೋಡಿ ಇಲ್ಲಿ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಅಳತೆ ಬ್ಲೌಸ್ ಪ್ರಕಾರನೇ ಇಟ್ಬಿಡ್ತೀವಿ. ನಾನು ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತಿಲ್ಲ ಅಂತೇಳಿ. ಬೆಲ್ಟ್ ಸ್ವಲ್ಪ ಜಾಸ್ತಿ ಆದರೆ ಇವಾಗಲೇ ಕಟ್ ಮಾಡ್ಕೊಂಬಿಡಿ. ಸ್ನೇಹಿತರೆ ನೋಡಿ ನಾವು ಕಟ್ ಮಾಡಿದ ಪ್ರಕಾರ ಕರೆಕ್ಟಾಗಿದೆ. ನೋಡಿ ಇಲ್ಲಿ ಜಾಯಿಂಟ್ ಮಾಡಿದ ಮೇಲೂ ಕರೆಕ್ಟಾಗಿ ಬರುತ್ತೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೂ ಉಳಿತು ಅಂದರೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಟಕ್ಸಲ್ಲಿ ಜಾಸ್ತಿ ಹಿಡಿದ್ಬಿಡಿ, ಸರಿಯಾಗುತ್ತೆ. ನೋಡಿ ನಾವು ಕಟ್ ಮಾಡಿರೋ ಪ್ರಕಾರ ಕರೆಕ್ಟಾಗಿದೆ. ನೋಡಿ ಇಲ್ಲಿಗೆ ಈ ಪಾಯಿಂಟ್ ಇದೆ ಬ್ಯಾಕ್ ಸೈಡಿಂದ ಇಲ್ಲಿಗಿದೆ. ನಾವು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು 1/4 ಇಂಚ್ ಉಳಿದ್ರೆ ನಮಗೆ ಇಲ್ಲಿ ಒಂದು ಟಕ್ಸಿಗೆ ಬರುತ್ತೆ. ಟಕ್ಸ್ ಹಿಡಿದ್ರೆ ಸರಿಯಾಗುತ್ತೆ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ ಇವಾಗ ಸ್ಲೀವನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ನಾನಿಲ್ಲಿ ಫೋಲ್ಡಿಂಗಿಗೋಸ್ಕರ 1/4 ಇಂಚು ಅಥವಾ 1.5 ಇಂಚು ನೋಡಿ ಎಕ್ಸ್ಟ್ರಾ ಇದ್ದರೆ ಜಾಸ್ತಿ ಬಟ್ಟೆ ಇದ್ದರೆ ಜಾಸ್ತಿ ಬಿಟ್ಕೊಳ್ರಿ. ನಾನಿಲ್ಲಿ 1 ಇಂಚಿನಷ್ಟು 1/4 ಇಂಚಿನಷ್ಟು ಬಿಡ್ತಾಯಿದ್ದೀನಿ. ನೋಡಿ ಇದು ಹೆಮ್ಮಿಂಗಿಗೋಸ್ಕರ. ಹಾಗೆ ಸ್ಲೀವ್ ಉದ್ದ ಬಂದು 7 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸೇರಿ 7.5 ಟೋಟಲ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ನೋಡಿ ಇವಾಗ ಆರ್ಮೋಲ್ ಕ್ರಾಸನ್ನು ನಾವು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ತಗೊಂಡಾಗ ನೋಡಿ 3.25 ಬರುತ್ತೆ. ಚೆಸ್ಟನ್ನು 10ನೇ 1 ಭಾಗ ತಗೊಂಡ್ರೆ 3.25 ಬರುತ್ತೆ, ಅಥವಾ 3.25 ತಗೋಬೋದು. ನೋಡಿ ಇಲ್ಲಿಗೆ ಬರುತ್ತೆ ಸ್ನೇಹಿತರೆ. ನೋಡಿ ಇದು 7.5 ನಮ್ಮದು ಆರ್ಮೋಲ್ ಲೂಸ್ ಇದೆ. ನೋಡಿ 7.5 ಅಂದರೆ ಇಲ್ಲಿಗೆ ಬರುತ್ತೆ. ಹಾಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಫಿಟ್ಟಿಂಗ್ ಬಂದು 9.5 ಇದೆ.
ಸ್ನೇಹಿತರೆ ನೋಡಿ 10.5 ಇದೆ ಫಿಟ್ಟಿಂಗ್ ಬಂದು, ಹಾಗಾಗಿ 5ಕ್ಕೆ ಕಾಲು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ. ನೋಡಿ ಇದನ್ನು ಈ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ಸ್ಲೀವ್ ಕಟ್ ಮಾಡೋದಾದ್ರೆ ಅಷ್ಟೇ ನೋಡಿ ಎಷ್ಟು ಬರುತ್ತೆ, ಇದು 3.25 ಬರುತ್ತೆ. ಇದರಲ್ಲಿ ಒಂದು ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಅರ್ಧ ಅಂದರೆ 3.25. ಸ್ನೇಹಿತರೆ ನೋಡಿ ಇದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನನ್ನ ಚಾನಲಲ್ಲಿ ಇನ್ನೊಂದು ವಿಡಿಯೋ ಇದೆ, ಇದು ಪಕ್ಕ ಯಾವ ರೀತಿ ಶೇಪ್ ಕಟ್ ಮಾಡ್ಬೇಕು ಅನ್ನೋದಲ್ಲಿ ನಿಮಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ನೋಡಿ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ ಇವಾಗ ಇದು ಬ್ಯಾಕ್ ಶೇಪು, ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ, ಯಾಕಂದರೆ ನೋಡಿ ಇಲ್ಲಿ ಸಾಲ್ಟೇಜ್ ಇದೆ ಬಟ್ಟೆ, ಇದನ್ನು ಅಟ್ಯಾಚ್ ಮಾಡ್ಕೊಂಡ ನಂತರ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಬ್ಯಾಕ್ ಶೇಪ್ ಮಾರ್ಕ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನಂತರ ಈ ಪೀಸನ್ನು ಉಳಿದ ಪೀಸನ್ನು ಅಟ್ಯಾಚ್ ಮಾಡಿ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಕಟ್ ಮಾಡ್ಕೊತೀನಿ. ನಮಗೆ ಇಲ್ಲಿ ಅಟ್ಯಾಚ್ ಮಾಡಲಿಕ್ಕೆ ಸರಿಯಾಗಲ್ಲ, ಇಲ್ಲಿ ಸೆಂಟರ್ ಪಾಯಿಂಟ್ ನೀಟಾಗಿ ಸಿಗಲ್ಲ, ಹಾಗಾಗಿ ನಂತರ ಕಟ್ ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ.